ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ಸಂತೋಷವಾಗಿದ್ದೀರಿ ಅಂತ ನಾನು ನಂಬಿದವಳಾಗಿದ್ದೇನೆ. ಪ್ರತಿದಿನವೂ ಕೂಡ ನಿಮ್ಮೆಲ್ಲರಿಗಾಗಿ ನಾನು ಪ್ರಾರ್ಥಿಸೋಳಾಗಿದ್ದೇನೆ. ನನ್ನ ಸ್ನೇಹಿತರೆ, ಈ ಮೇ ತಿಂಗಳಿನ ಮೊದಲನೇ ದಿನದಲ್ಲಿ ನಾವಿರುವಾಗ ಕರ್ತನ ಕೃಪೆ ಅದೆಷ್ಟೋ ಅಪಾರವಾದದ್ದು ಪ್ರಿಯರೇ. ಕಳೆದ ತಿಂಗಳೆಲ್ಲ ದೇವರು ನಮ್ಮನ್ನು ಕಾಪಾಡಿ ಈ ಒಂದು ಹೊಸ ತಿಂಗಳಲ್ಲಿ ಮೊದಲನೇ ದಿನದಲ್ಲೇ ಹೆಜ್ಜೆ ಇಡಿಸಿದ್ದಕ್ಕಾಗಿ ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಆತನ ಚಿತ್ತವಿಲ್ಲದೆ ಯಾವುದೊಂದು ಕೂಡ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ದೇವರು ಈ ವಾಕ್ಯ ಸಂದೇಶದ ಮೂಲಕ ಈ ಒಂದು ತಿಂಗಳಿನ ಆಶೀರ್ವಾದವನ್ನ ನಿಮ್ಮ ಬಳಿ ಹೊತ್ತು ಬರ್ತಾ ಇದ್ದಾರೆ. ಕರ್ತನೆ ಇಡ್ತಾ ಇದ್ದಾರೆ ಪ್ರಿಯರೇ. ಕೀರ್ತನೆ 34:5 ವಾಕ್ಯ, ಆತನನ್ನ ದೃಷ್ಟಿಸೋರು ಪ್ರಕಾಶವನ್ನ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಇವತ್ತು ಕರ್ತನನ್ನು ನಾವು ದೃಷ್ಟಿಸೋರಾಗಿದ್ರೆ, ದೇವರನ್ನ ನೀವು ದೃಷ್ಟಿಸೋರಾಗಿದ್ದಾಗ ನೀವು ಪ್ರಕಾಶಮಾನವಾಗಿರ್ತೀರಿ. ನಿಮ್ಮ ಕುಟುಂಬವು ಎಲ್ಲ ರೀತಿಯ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಅದು ಅಪರಿಮಿತವಾದ ರೀತಿಯಲ್ಲಿ ಸುರಿಸೋದನ್ನು ನೀವು ಕಾಣ್ತೀರಿ. ನನ್ನ ಸ್ನೇಹಿತರೆ, ದೇವರನ್ನ ದೃಷ್ಟಿಸಿದ ಮೋಶೆ, ದೇವರನ್ನ ದೃಷ್ಟಿಸಿ ಆತನ ಕೃಪೆಯನ್ನು ಹೊಂದಿಕೊಂಡಂಥ ಯೆಹೋಶುವ ನೋಡಿ, ಅವರ ಪ್ರಾರ್ಥನೆಗೆ ದೇವರು ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ರು ಶೀಘ್ರವಾಗಿ ಸದುತ್ತರವನ್ನ ಕರ್ತನು ಅನುಗ್ರಹಿಸ್ತಾ ಇದ್ರು. ಯೆಹೋಶುವನ ಪ್ರಾರ್ಥನೆ ಕೇಳಿ ದೇವರು ಸೂರ್ಯ ಚಂದ್ರರನ್ನು ನಿಲ್ಲಿಸಿದ್ರು. ಪ್ರಿಯರೇ, ಅದೆಷ್ಟು ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳು ಮೋಶೆಯ ಪ್ರಾರ್ಥನೆ. ಮೋಶೆ ದೇವರ ಸಮ್ಮುಖವನ್ನೇ ಅಪೇಕ್ಷೆ ಪಟ್ಟಂತ ಭಕ್ತನಾಗಿದ್ದ. ಈ ದಿನ ನೀವು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಅನೇಕ ರೀತಿಯ ಆಶೀರ್ವಾದವನ್ನ ತಡೆಯಾಗಿ ನಿಂತ್ಕೊಂಡು ಆ ತಡೆಗಳು ಒಡೆಯದೆ ಆ ಕೆಲಸ ಆಗ್ತಾ ಇಲ್ವೇ ಎಂಬುದಾಗಿ ಯೋಚಿಸ್ತಾ ಇರ್ಬೋದು. ಆದರೆ ಕರ್ತನ ಹೇಳ್ತಾ ಇದ್ದಾರೆ, ನನ್ನನ್ನು ದೃಷ್ಟಿಸಿರಿ, ನಾನು ನಿಮಗೆ ಪ್ರಕಾಶವನ್ನು ಅನುಗ್ರಹಿಸ್ತೇನೆ, ನಾನು ನಿಮ್ಮ ಕೈ ಹಚ್ಚುವ ಎಲ್ಲ ಕಾರ್ಯಗಳಲ್ಲಿ ಸಫಲವನ್ನುಂಟು ಮಾಡ್ತೇನೆ. ಜ್ಞಾನೋಕ್ತಿ 16:3 ನಿಮ್ಮ ಕಾರ್ಯಗಳು ಯೆಹೋವನಿಗೆ ವಹಿಸಿರಿ, ಆಗ ನಿಮ್ಮ ಉದ್ದೇಶ ಎಲ್ಲವೂ ಸಫಲವಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಕರ್ತನು ಸಫಲ ಮಾಡ್ತಾ ಇದ್ದಾರೆ. ನೀವು ಅಭಿವೃದ್ಧಿಯತ್ತ ಹೋಗ್ತಾ ಇದ್ದೀರಿ. ಕರ್ತನು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 4:3 ಆ ಒಂದು 14ನೇ ವಾಕ್ಯದವರೆಗೂ ಆಶೀರ್ವಾದ ವಾಕ್ಯವನ್ನು ನಮ್ಮ ಮೇಲೆ ಸುರಿಸಿದ್ದಾರೆ. ನೀವು ದೇವರ ಆಜ್ಞೆಯನ್ನ ಮನಪೂರ್ವಕವಾಗಿ ಕೇಳಿ ಅದರಂತೆ ನಡೆಯುವವರಾಗಿದ್ರೆ ಸಾಕು. ಭೂಮಿಯ ಮೇಲಿರುವಂಥ ಎಲ್ಲ ಜನಾಂಗಗಳಿಗಿಂತ ನಾನು ನಿಮ್ಮನ್ನ ಉನ್ನತ ಸ್ಥಾನದಲ್ಲಿಡ್ತೇನೆ. ಆ ಗೌರವ, ಆ ಮಾನ, ಆ ಘನತೆ, ಆ ಆಶೀರ್ವಾದ ನಿಮಗೆ ಬೇಕಾಗಿದೆಯೋ? ಕರ್ತನನ್ನು ದೃಷ್ಟಿಸಿ, ಆತನಿಂದ ಪ್ರಕಾಶವನ್ನು ಹೊಂದಿಕೊಳ್ಳ್ರಿ, ಆತನಿಂದ ಬಲವನ್ನು ಹೊಂದಿಕೊಳ್ಳ್ರಿ, ಆತನಿಂದ ಸಕಲ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ ಪ್ರಿಯರೇ. ಆತನು ಯಾವಾಗಲೂ ನಮ್ಮನ್ನು ಆತನ ಆತ್ಮನಿಂದ ತುಂಬಿಸುವುದಕ್ಕೆ ಅಪೇಕ್ಷೆ ಪಡ್ತಾರೆ. ಈ ಅಂತ್ಯ ದಿನಗಳು ಕರ್ತನೇ, ನಿನ್ನ ಪರಿಶುದ್ಧ ಆತ್ಮ ನನ್ನ ಮೇಲೆ ಸುರಿಸು. ದೇವರು ಹೇಳ್ತಾರೆ ಅಪೊಸ್ತಲರ ಕೃತ್ಯ 2:17 ನನ್ನ ಆತ್ಮ ಎಲ್ಲ ಮನುಷ್ಯರ ಮೇಲೆ ಸುರಿಸ್ತೇನೆ. ನೀವು ಬೆಳಗ್ತೀರಿ, ನೀವು ಪ್ರವಾದಿಗಳಾಗಿರ್ತೀರಿ, ನೀವು ಪ್ರವಾದಿಸ್ತೀರಿ. ಅದೆಷ್ಟು ದೊಡ್ಡ ಆಶೀರ್ವಾದ. ಕರ್ತನು ಆ ಆಶೀರ್ವಾದ ನಿಮ್ಮ ಮೇಲೆ ಸುರಿಸುವಾಗ ಆ ಪರಿಶುದ್ಧವಾದ ಆತ್ಮನನ್ನ ಹೊಂದಿಕೊಳ್ಳ್ರಿ ಪ್ರೇರೆ. ಅಭಿಷೇಕ ನನಗೆ ಬೇಕು ದೇವರೇ. 2002ನೇ ಇಸ್ವಿಯಲ್ಲಿ 8ನೇ ತಿಂಗಳಲ್ಲಿ ಕರ್ತನು ನನ್ನನ್ನು ಕೂಡ ತನ್ನ ಅಭಿಷೇಕದಿಂದ ತುಂಬಿದ್ರು. ಆ ದಿನ ನಾವು ಪವರ್ ಮಿನಿಸ್ಟ್ರಿಯಲ್ಲಿ ಹೋಗುವಾಗ ಘನ ಸೇವಕರಾದ DGS ದಿನಕರ್ ಮೂಲಕ ಕರ್ತನು ನನ್ನನ್ನು ಪರಾಂಬರಿಸಿ ಆ ಒಂದು ಭಕ್ತನ ಪ್ರಾರ್ಥನೆಯನ್ನು ಕೇಳಿ ಆ ಕುಟುಂಬದೊಂದಿಗೆ ಸೇರಿ ನಾವು ಪ್ರಾರ್ಥಿಸುವಾಗ ಪ್ರಿಯ, ಕರ್ತನು ಆತನ ಆತ್ಮವನ್ನು ಅಪರಿಮಿತವಾದ ರೀತಿ ಅಭಿಷೇಕವನ್ನು ನನ್ನ ಮೇಲೆ ಸುರಿಸಿದ್ರು. ಆ ಅಭಿಷೇಕ ಇವತ್ತಿನವರೆಗೂ ಕರ್ತನ ಆತ್ಮನೇ ನನ್ನನ್ನು ನಡೆಸಿಕೊಂಡು ಸಕಲ ಸೇವೆಯಲ್ಲೂ ಎಲ್ಲ ಕಾರ್ಯಗಳಲ್ಲೂ ನನ್ನ ಜೀವಿತದಲ್ಲೂ ಕೂಡ ಅನೇಕ ಆಶೀರ್ವಾದವನ್ನು ಹೊತ್ತು ತಂದಿದ್ದಾರೆ. ಇದೇ ಪ್ರಕಾರ ನಿಮ್ಮನ್ನು ಕರ್ತನ ಆಶೀರ್ವದಿಸುವುದಕ್ಕೆ ಈ ಒಂದು ತಿಂಗಳಿನ ಅಪೇಕ್ಷೆ ಪಡ್ತಾ ಇದ್ದಾರೆ. ಆತನ ಪವಿತ್ರ ಆತ್ಮನನ್ನ ಹೊಂದಿಕೊಳ್ಳಿರಿ. ಆತನ ಆತ್ಮ ನಮಗೆ ಬೇಕು ಪ್ರಿಯರೇ. ರೋಮಾಪುರ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ ನಾವು ನೋಡ್ತೇವೆ, 9ನೇ ವಾಕ್ಯ, ದೇವರ ಆತ್ಮನಿಗೆ ಅಧೀನರಾಗ್ರಿ. ನೋಡಿ, ಯಾವನಿಗಾದರೂ
ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ನಾವು ಕರ್ತನ ಆತ್ಮನು ಹೊಂದಿಕೊಳ್ಳೇಬೇಕು. ಆತನು ಯಾರ್ಯಾರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿರ್ತಿರೋ ಅವರು ಕ್ರಿಸ್ತನವರು, ದೇವರ ಮಕ್ಕಳು. ಹಾಗಾದರೆ ನಮ್ಮಲ್ಲಿ ಪರಿಶುದ್ಧ ಆತ್ಮನಿಲ್ವೋ? ಖಾಲಿಯಾದ ಪಾತ್ರೆ ಆಗಿದ್ದಾಗ ಯಾವ ಆಶೀರ್ವಾದ ನಮ್ಮ ಮೇಲೆ ಕರ್ತನ ಸುರಿಸೋದಿಲ್ಲ ಪ್ರಿಯರೇ. ಪರಿಶುದ್ಧ ಆತ್ಮ ದೇವರು ಬಹಳ ಅವಶ್ಯಕತೆ. ಈ ಅಂತ್ಯ ದಿನದಲ್ಲಿ ನಮ್ಮ ಮಾರ್ಗದ ಸರಾಗ ಮಾಡುವಾತನು, ಅಪರಿಮಿತವಾದ ಆಶೀರ್ವಾದ ಹೊತ್ತು ತರುವಾತನು, ನಮಗೆ ಬೇಕಾದಂಥ ಸಹಾಯ ಕೊಡುವ ಸಹಾಯಕನು ಪರಿಶುದ್ಧಾತ್ಮನೇ, ಮಾರ್ಗ ಸರಾಗ ಮಾಡುವನು ಪರಿಶುದ್ಧಾತ್ಮನೇ, ಪ್ರವಾದನೆ ಮೂಲಕ ಮುಂದಾಗೋ ಸಂಗತಿಯನ್ನು ತಿಳಿಸಿ ನಮ್ಮನ್ನು ಎಚ್ಚರಿಸುವವರು ಪರಿಶುದ್ಧಾತ್ಮನೇ. ಆತ್ಮನಿಂದ ಕಟ್ಟಲ್ಪಟ್ಟ ಸಭೆ, ಆತ್ಮನಿಂದ ಆತ್ಮಭರಿತವಾಗಿ ಸೇವೆ ನಿಲ್ಲುವಂಥ ದಾಸದಾಸಿಯರು ಅಗ್ನಿಯಾಗಿರ್ತಾರೆ. ಅವರು ಪ್ರಕಾಶವನ್ನು ಹೊಂದಿಕೊಳ್ತಾರೆ. ಅವರ ಮೇಲೆ ಪರಿಶುದ್ಧ ಆತ್ಮನಿದೆಯೋ ಅಂಥ ಸೇವೆಯನ್ನು ಯಾರು ಕೂಡ ಅಳಿಸುವುದಕ್ಕೆ ಸಾಧ್ಯ ಇಲ್ಲ. ಕರ್ತನ ಆತ್ಮನೇ ನಮ್ಮನ್ನು ಹೊತ್ತು ಸಾಕ್ತಾರೆ. ಈ ಒಂದು ಆಶೀರ್ವಾದ ನಿಮ್ಮ ಮೇಲೆ ಬೇಕು, ನಿಮ್ಮ ಕುಟುಂಬದ ಮೇಲೆ ಬೇಕು, ನಿಮ್ಮ ಕೆಲಸದ ಮೇಲೆ ಬೇಕು. ಆತನ ಪವಿತ್ರಾತ್ಮನ ಪುನರುತ್ಥಾನದ ಶಕ್ತಿ ಬಲ ನಿಮ್ಮ ಎಲ್ಲ ಕಾರ್ಯಗಳ ಮೇಲೆ ಸುರಿಸಲ್ಪಡ್ಬೇಕಂದ್ರೆ ಪರಿಶುದ್ಧ ಆತ್ಮನಿಂದ ತುಂಬಿಸಲ್ಪಡ್ರಿ. ಕ್ರಿಸ್ತನ ಆತ್ಮನಿಲ್ಲವೋ ಅವನು ಕ್ರಿಸ್ತನವನಲ್ಲ ಅಂತ ಒಂದು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳೋದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳೋದೆ, ಕರ್ತನ ವಾಕ್ಯವನ್ನು ಧ್ಯಾನಿಸ್ಬೇಕಂದ್ರೆ ಆತ್ಮಭರಿತರಾಗಿದ್ದರೆ ಮಾತ್ರ ಪರಿಶುದ್ಧ ಆತ್ಮನ ಯಾವಾಗಲೂ ನಮ್ಗೆ ಆಲೋಚನೆ ಕೊಡ್ತಾರೆ. ಬೇಗನೆ ದೇವರ ಆತ್ಮನು ನಮ್ಮೊಳಗೆ ಆಲೋಚನೆ ಕೊಡ್ತಾ ಹೇಳ್ತಾರೆ, ನೀನು ಬೇಗನೆ ಪ್ರಾರ್ಥನೆ ಮಾಡು, ನೀನು ಈ ಸಮಯದಲ್ಲಿ ಈ ಸಂದರ್ಭದಲ್ಲಿ ಸಂಕಷ್ಟ ಇದೆ, ನೀನು ಶೋಧನೆ ಒಳಗೆ ಸೇರ್ಕೊಂಡೆ, ಆ ಕೇಡಿನಿಂದ ತಪ್ಪಿಸಲ್ಪಡ್ಬೇಕಂದ್ರೆ ಉಪವಾಸ ಮಾಡು. ಈ ರೀತಿ ಎಲ್ಲವನ್ನ ತಿಳಿಯಪಡಿಸೋರೆ ಪರಿಶುದ್ಧ ಆತ್ಮನು. ದೇವರ ಆತ್ಮನಿಂದಲೇ ನಾವು ನಡೆಸಲ್ಪಡುವಂಥದ್ದು. ಈ ಅಂತ್ಯ ದಿನದಲ್ಲಿ ಕರ್ತನ ಆತ್ಮ ಬಹಳ ಅವಶ್ಯಕತೆ ನಿಮಗೂ ನಮಗೂ ಪ್ರಿಯರೇ. ಆತನು ಈ ವಾಕ್ಯದಲ್ಲಿ ಹೇಳ್ತಾರೆ, ರೋಮಾಪುರ 8:14 ವಾಕ್ಯ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವರು ಮಾತ್ರ ದೇವರ ಮಕ್ಕಳು. ನೀವು ಹೇಳ್ತಾ ಇರ್ಬೋದು, ನಾನು ಯೇಸುಸ್ವಾಮಿ ನಂಬಿದ್ದೆ, ನಾನು ದೇವರ ಮಗಳು, ನಾನು ಆಗಿದ್ದೇನೆ. ಹೌದು, ಆತನ ಹೆಸರಿನ ಮೇಲೆ ನಂಬಿಕೆ ಇದ್ದ ತಕ್ಷಣ ದೇವರ ಮಕ್ಕಳಾಗೂ ಅಧಿಕಾರ ಕೊಟ್ಟಿದ್ದಾರೆ. ಆದರೆ ಪವಿತ್ರಾತ್ಮನಿಂದ ನಡೆಸಲ್ಪಡೋರೇ ನಿಜವಾದ ದೇವರ ಮಕ್ಕಳು. ನಾವು ಅಧಿಕಾರ ಪಡಿತೇವೆ ನಾವು ನಂಬಿದ ತಕ್ಷಣ, ನಾವು ರಕ್ಷಣೆ ಹೊಂದಿದ ತಕ್ಷಣ, ನಾವು ಆರಾಧನೆಗೆ ಹೋಗಿ ಕರ್ತನ ಸಬ್ಬತ್ ಆರಾಧನೆಯಲ್ಲಿ ಸೇರಲ್ಪಟ್ಟು ಪ್ರಾರ್ಥನೆ ಮಾಡುವಾಗ, ಸಭೆಗೆ ಹೋಗುವಾಗ ನಾವು ಅಧಿಕಾರ ಪಡೆದಿದ್ದೇವೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆದರೆ ಪವಿತ್ರಾತ್ಮನಿಂದ ಯಾರ್ಯಾರು ನಡೆಸಲ್ಪಡ್ತೀರೋ ಅವರು ಮಾತ್ರ ದೇವರ ಮಕ್ಕಳು. ಆದರೆ ಅಧಿಕಾರ ಪಡೆಯೋದು ಮುಖ್ಯ ಅಲ್ಲ ಪ್ರಿಯರೇ, ಆತನ ಆತ್ಮನಿಂದ ನಮ್ಮನ್ನು ನಡೆಸಲ್ಪಡ್ಬೇಕು. ನಾವು ಕರ್ತನ ಆತ್ಮನೇನು ಹೇಳ್ತಾರೆ ಆ ಪ್ರಕಾರ ನಾವು ನಡೆಯುವಾಗ ನಿಜವಾದ ದೇವರ ಮಕ್ಕಳಾಗಿ ನೀವು ಮಾರ್ಪಡ್ತೀರಿ. ಈ ತಿಂಗಳಿನಲ್ಲಿ ಕರ್ತನಿಗೆ ನಿಮ್ಮನ್ನು ಸಮರ್ಪಣೆ ಮಾಡಿ, ನಿಮಗೂ ನಿಮ್ಮ ಕುಟುಂಬಕ್ಕೂ ಅಪರಿಮಿತವಾದ ಆಶೀರ್ವಾದ ತುಂಬಿ ಬರ್ತಾ ಇದೆ. ಆಶೀರ್ವಾದ ಸಂಪೂರ್ಣವಾಗಿ ಹೊಂದಿಕೊಳ್ಬೇಕಾ? ಆರೋಗ್ಯ ಸಂಪೂರ್ಣವಾಗಿ ಹೊಂದಿಕೊಳ್ಬೇಕಾ? ಕರ್ತನ ಆತ್ಮನಿಂದ ನಡೆಸಲ್ಪಡ್ರಿ. ಅದು ನಿಜವಾದ ದೇವರ ಮಕ್ಕಳು. ಅಪೊಸ್ತಲರ ಕೃತ್ಯ 2:17 ದೇವರು ಕಡೇ ದಿವಸ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ. ಆದರೆ ಪರಿಶುದ್ಧ ಆತ್ಮವನ್ನು ಕರ್ತನು ಯಾವ ಭೇದವಿಲ್ಲದೆ ನಮ್ಮನ್ನು ಯಾರನ್ನು ಕೂಡ ಒಂದು ಭಿನ್ನತೆ ಮಾಡದೆ, ಆತನು ಜಾತಿ ಭೇದ, ನಮ್ಮನ್ನು ಶ್ರೀಮಂತ ಬಡವ ಯಾವುದನ್ನು ನೋಡದೆ, ನೀವು ಅಪೇಕ್ಷೆ ಪಟ್ಟಿದ್ದೀರೋ, ನೀವು ಪ್ರೀತಿಸ್ತಾ ಇದ್ದೀರೋ, ನೀವು ಆಸೆ ಪಟ್ಟಿದ್ದೀರೋ ಅಂದರೆ ಪರಿಶುದ್ಧ ಆತ್ಮನು ಸಿದ್ಧವಾಗಿದ್ದಾರೆ. ಆತನ ಆತ್ಮ ನಿಮ್ಮ ಮೇಲೆ ಸುರಿಸೋದಕ್ಕೆ. ಎಲ್ಲ ಮನುಷ್ಯರ ಮೇಲೆ ಕರ್ತನು ತನ್ನ ಆತ್ಮವನ್ನು ಸುರಿಸುವಾಗ ನಿಮಗೆ ಖಂಡಿತವಾಗಿ ಆತ್ಮ ತುಂಬಿ ಆ ಆತ್ಮನಿಂದ ನೀವು ನಡೆಸಲ್ಪಡ್ತೀರಿ. ಸಕಲ ಆಶೀರ್ವಾದ ಹೊತ್ತು ತರೋರೇ, ಸಹಾಯ ಹೊತ್ತು ತರೋರೇ ಪರಿಶುದ್ಧ ಆತ್ಮನು. ಆ ಆತ್ಮನು ನಿಮಗೆ ಬೇಕಾ? ಅಪೇಕ್ಷೆಯಿಂದ ಪಡೀರಿ. ದೇವರೇ, ನಿನ್ನ ಅಭಿಷೇಕನ ನನ್ನ ಮೇಲೆ ಇಳೀಲಿ. ಈ ತಿಂಗಳಲ್ಲಿ ನಾನು ಸಂಪೂರ್ಣವಾದ ಒಂದು ಆಶೀರ್ವಾದ ಹೊಂದಿಕೊಳ್ಬೇಕು. ನನ್ನ ಕಾರ್ಯಗಳು ಸಫಲವಾಗಬೇಕು. ನಾನು ಕೈ ಹಚ್ಚೋ ಎಲ್ಲ ಕೆಲಸ ಕಾರ್ಯ ಅಭಿವೃದ್ಧಿ ಆಗಬೇಕು. ವಿವಾಹ ಕಾರ್ಯ ಸ್ವಾಮಿ ಕೈಗೂಡಬೇಕು. ದೇವರೇ, ನಾನು ಏನೆಲ್ಲ ಆಸೆ ಪಟ್ಟಿದ್ದೆ ಆ ಆಸೆಗಳೆಲ್ಲ ಪೂರ್ಣ ಆಗಬೇಕು. ನನ್ನನ್ನು ಆಶೀರ್ವದಿಸು ದೇವರೇ.
ನನ್ನ ಬಿಡುಗಡೆ ಕೊಡು ಕರ್ತನೆ, ಅಭಿವೃದ್ಧಿ ಮಾಡು ತಂದೆ. ನಿನ್ನ ಹೊರತು ನಮ್ಮ ಸಹಾಯಕರು ಯಾರೂ ಇಲ್ಲ. ಬೇಡಿಕೊಳ್ಳ್ರಿ. ಈ ತಿಂಗಳ ಸಂಪೂರ್ಣ ಪರಿಪೂರ್ಣ ಆಶೀರ್ವಾದ ಪರಿಶುದ್ಧನಾದ ದೇವರ ಆತ್ಮನು ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯೇ, ಈ ದಿನ ಯಾರ್ಯಾರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇದ್ದಾರೋ ಅಪ್ಪ, ಅವರನ್ನು ನೀನು ಬಲ್ಲೆ ಕರ್ತನೆ. ಅವರು ಏನು ಬೇಡಿಕೊಳ್ಳುತ್ತಿದ್ದಾರೆ ನಿನಗೆ ತಿಳಿದಿದೆ ಅಪ್ಪ. ಅವರ ಆಸೆ, ಅವರ ಆಕಾಂಕ್ಷೆ, ಅವರ ಬೇಡಿಕೆಗಳು ನಿನಗೆ ಗೊತ್ತಿದೆ ತಂದೆ. ಅಪ್ಪ, ಈಗಲೇ ಅವರ ಮೇಲೆ ನೀನು ಹಸ್ತ ಇಟ್ಟು ಬಿಡುಗಡೆ ಕೊಡು. ನೀನು ಅದ್ಭುತ ಸ್ವರೂಪನ ಅದ್ಭುತ ಮಾಡಯ್ಯ, ಅದ್ಭುತ ಮಾಡು ಸ್ವಾಮಿ. ಆಶೀರ್ವಾದ ಅವರ ಮೇಲೆ ಹೊತ್ತು ತಾರಪ್ಪ, ಬಿಡುಗಡೆಯನ್ನು ತಾರೋ ಸ್ವಾಮಿ. ಯಾವ ದುಷ್ಟ ಶಕ್ತಿಗಳು, ಪಿಚಾಚಿ ಆತ್ಮಗಳು, ವ್ಯಾಧಿಗಳು ಅವರನ್ನು ಬಂಧಿಸಿದೆಯೋ ಎಲ್ಲ ಬಂಧನ ಬೆಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಆಶೀರ್ವಾದದ ಬಾಗಿಲುಗಳು ಅವರು ತೆರೆಯಲಿ ರಾಜ. ಅವರು ಎಷ್ಟೇ ಸಾಲ ಸಂಕಷ್ಟದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ಅಪ್ಪ, ಶೋಧನೆಗಳ ಮಧ್ಯದಲ್ಲಿ ಸಿಲುಕಿದ್ದಾರೋ, ಈ ಒಂದು ಕರ್ತನೆ ತಿಂಗಳಿನ ಅಪರಿಮಿತವಾದ ಒಂದು ಆಶೀರ್ವಾದ ಬರಲಿ. ಎಲ್ಲ ಕಡೆ ಬಾಗಿಲುಗಳು ತೆರೆಯಲ್ಪಡಲಿ ರಾಜ. ಆಶೀರ್ವಾದದ ಬಾಗಿಲು ತೆರೆ ತಂದೆ. ಪವಿತ್ರಾತ್ಮನೇ, ನಿನ್ನ ಅಭಿಷೇಕ ಅವರ ಮೇಲೆ ಹತ್ತಿ ಉರಿಯಲಿ. ಕಡೇ ದಿವಸ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮ ಸುರಿಸ್ತೇನೆ ಅಂದಿದ್ದೀರಪ್ಪ. ನಿನ್ನ ಅಪರಿಮಿತವಾದ ಅಭಿಷೇಕ ಅವರ ಮೇಲೆ ಇಳಿಯಲಿ, ಅಭಿಷಿಕ್ತರಾಗಲಿ. ನಿನ್ನ ಆತ್ಮನಿಂದ ಅವರು ನಡೆಸಲ್ಪಡಲಿ. ಅವರು ಏನೇನು ಬೇಡಿಕೊಳ್ಳುತ್ತಿದ್ದಾರೋ ತಂದೆ, ಅದೆಲ್ಲವನ್ನು ದಯಪಾಲಿಸು. ನೀನು ಅದ್ಭುತ ಮಾಡಿದ್ದೀರಾ. ಆಶೀರ್ವದಿಸಿದ್ದಕ್ಕಾಗಿ ವಂದನೆ ಅಪ್ಪ. ನಿನಗೆ ಮಹಿಮೆ. ಯೇಸುವಿನ ದಿವ್ಯ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್.